ಈ ಆಲ್ಕೋಹಾಲನ್ನು ಎಷ್ಟು ಕುಡಿಬಹುದು ಅಂತಕ್ಕಂಥ ಪ್ರಶ್ನೆ. ಅಂದರೆ ಮದ್ಯಪಾನವನ್ನು ಎಷ್ಟು ಸೇವಿಸಿದರೆ ಅದು ಅಪಾಯಕಾರಿ ಆಗುತ್ತೆ, ಹಾಗೂ ಎಷ್ಟು ಸೇವಿಸಿದರೆ ಅದು ಸೇಫ್ ಆಗಿರುತ್ತೆ, ಯಾವುದೇ ರೀತಿ ಹೆಲ್ತ್ ಇಶ್ಯೂ ಬರಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಈ ಒಂದು ಮದ್ಯಪಾನದ ವಿಷಯದಲ್ಲಿ, ಆಲ್ಕೋಹಾಲ್ ವಿಷಯದಲ್ಲಿ ಇದುವರೆಗೂ ಯಾರೂ ಹೇಳದೇ ಇರತಕ್ಕಂಥ ಕೆಲವೊಂದಿಷ್ಟು ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆ. ಸೊ ನಾವು ಕೊಡ್ತಕ್ಕಂಥ ಇನ್ಫಾರ್ಮೇಷನ್ ಏನಂತಂದರೆ ವೈಜ್ಞಾನಿಕ ಮತ್ತು ಸಾಮಾನ್ಯ ಜ್ಞಾನ, ಅಂದರೆ ವಿಜ್ಞಾನ ಮತ್ತು ಸಾಮಾನ್ಯ ಜ್ಞಾನ ಎರಡನ್ನೂ ಸೇರಿಸಿ, ಅಂದರೆ ಸೆನ್ಸ್ ಪ್ಲಸ್ ಸೈನ್ಸ್ ಸೇರಿಸಿ ಮಾಡ್ತಕ್ಕಂಥ ವೀಡಿಯೋಗಳು. ಸೊ ಹಾಗಾಗಿ ಕೆಲವರು ಏನು ಮಾಡ್ತಾ ಇರ್ತಾರೆ, ಈ ವೀಡಿಯೋ ಮಾಡಿದಾಗ ಅರ್ಧಂಬರ್ಧ ವೀಡಿಯೋ ನೋಡಿಬಿಟ್ಟು ಏನೇನೋ ಕಮೆಂಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಾ. ಹಾಗೆ ಮಾಡಬೇಡಿ. ದಯವಿಟ್ಟು ಕಂಪ್ಲೀಟ್ ವೀಡಿಯೋ ನೋಡಿಬಿಟ್ಟು ನಂತರ ಅದ್ರ ಬಗ್ಗೆ ವಿಚಾರ ಮಾಡಿ ನೀವು ಕಮೆಂಟ್ ಮಾಡ್ಬೋದು. ನೋಡಿ, ಈಗ ಒಂದು ಆರೋಗ್ಯದ ಬಗ್ಗೆ ನಿಮಗೆ ವೈಜ್ಞಾನಿಕ ಮಾಹಿತಿ ಬೇಕು, ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಬೇಕು ಅಂತಕ್ಕಂಥವ್ರು ದಯವಿಟ್ಟು ಅಂಥವ್ರು ಮಾತ್ರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಆಲ್ಕೋಹಾಲ್ ವಿಷಯಕ್ಕೆ ಬರೋದಾದರೆ, ಈ ಆಲ್ಕೋಹಾಲಲ್ಲಿ ಏನಿರುತ್ತೆ ಅಂತ ನೋಡಿದರೆ ಎಥನಾಲ್, ಈಥೈಲ್ ಆಲ್ಕೋಹಾಲ್ ಅಂತ ಕರಿತೀವಿ, ಅಂದರೆ ಎಥನಾಲ್ ಇರುತ್ತೆ. ಸೊ ಈಗ ನೀವು ಉದಾಹರಣೆಗೆ ಒಂದು 30 ml ಆಲ್ಕೋಹಾಲನ್ನು ಕುಡಿತೀರಾ ಅಂತ ಅಂದ್ಕೊಳ್ಳಿ. ಏನಾಗುತ್ತೆ ನಮ್ಮ ದೇಹದಲ್ಲಿ ಅಂತ ನೋಡೋಣಂತೆ. 30 ml ಆಲ್ಕೋಹಾಲ್ ಕುಡಿದ್ರಿ, ಈ ಆಲ್ಕೋಹಾಲು ರಕ್ತ ಸೇರುತ್ತೆ, ಬ್ಲಡ್ ಸೇರುತ್ತೆ, ಬ್ಲಡ್ ಸೇರಿ ಸೈದ ಲಿವರಿಗೆ ಹೋಗುತ್ತೆ. ಸೊ ಲಿವರಿಗೆ ಹೋದ ತಕ್ಷಣ ಲಿವರ್ ವಿಚಾರ ಮಾಡ್ತು, ಏನು ಇದು ಬೇಕಾ, ನಮಗೆ ಇದರ ಅವಶ್ಯಕತೆ ಇದೆ, ಆಹಾರನ ಇದು ನನಗೆ ಬೇಕಾ ಅಂತ ನೋಡ್ತು. ಇಲ್ಲ, ನನಗೆ ಬೇಕಾಗಿರುತ್ತೆ, ಬೇಡದೇ ಇರತಕ್ಕಂಥ ವಸ್ತು, ಅದಕ್ಕೆ ಏನು ಮಾಡಬೇಕು, ಇದನ್ನು ಆದಷ್ಟು ಬೇಗ ನನ್ನ ದೇಹದಿಂದ ತೆಗೆದು ಹೊರಗೆ ಹಾಕಬೇಕು ಅಂತಕ್ಕಂಥದ್ದು. ಸರಿ, ತೆಗೆದು ಹಾಕಬೇಕು ಅಂತ ಅಂದಾಗ ಏನು ಮಾಡುತ್ತೆ ಅಂದರೆ ಮೆಟಬಲೈಸ್ ಮಾಡುತ್ತೆ. ಈ ಆಲ್ಕೋಹಾಲನ್ನು ಈ ಒಂದು ಲಿವರ್ ಏನು ಮಾಡುತ್ತೆ ಅಂತಂದರೆ ಮೆಟಬಲೈಸ್ ಮಾಡಿ ಅಂದರೆ ಜೀರ್ಣಿಸುತ್ತೆ. ಜೀರ್ಣಿಸಿ ಏನೇನಾಗುತ್ತೆ ಅಂತಂದರೆ ಅಸಿಟಾಲ್ಡಿಹೈಡ್ ಅಂತಕ್ಕಂಥದ್ದಾಗುತ್ತೆ. ನೆಕ್ಸ್ಟ್ ಅಸಿಟಿಕ್ ಆ್ಯಸಿಡ್ ಆಗುತ್ತೆ, ಅಸಿಟೇಟ್ ಅಥವಾ ಅಸಿಟಿಕ್ ಆ್ಯಸಿಡ್ ಆಗುತ್ತೆ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಆಗುತ್ತೆ. ನೋಡಿ, ನೀವು ಕುಡಿದಿದ್ದೇನೋ ಆಲ್ಕೋಹಾಲ್, 30 ml ನೀವು ಆಲ್ಕೋಹಾಲ್ ಕುಡಿದ್ರೆ ಈ ಒಂದು ಆಲ್ಕೋಹಾಲ್ ಏನಾಯಿತು, ಲಿವರಿಗೆ ಹೋಯಿತು. ಲಿವರ್ ಅದನ್ನು ಹೊರಗಡೆ ತೆಗೆದಾಕ್ತು. ಯಾವ ರೂಪದಲ್ಲಿ? ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್. ಆಲ್ಕೋಹಾಲು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಆಗಿ ನಮ್ಮ ದೇಹದಿಂದ ಹೊರಗೋಯ್ತು. ಸರಿ, ಇಷ್ಟು ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಕ್ರಿಯೆ. ಸೊ ಆಗಿದ್ಮೇಲೆ ಏನು ಪ್ರಾಬ್ಲಮ್ ಆಗಬಾರ್ದಲ್ವಾ? ನೋಡಿ, ನೀವು ಕುಡಿದ್ರೆ, ಈಗ ನಾವೊಂದು ಟ್ಯಾಬ್ಲೆಟ್ ತೊಗೊಂಡ್ರು ಕೂಡ ಅದೇ ಆಗುತ್ತೆ. ಟ್ಯಾಬ್ಲೆಟು ನಾವು ತೊಗೊತೀವಿ, ಟ್ಯಾಬ್ಲೆಟ್ ಲಿವರಿಗೆ ಹೋಗುತ್ತೆ, ಲಿವರ್ ಇಲ್ಲ, ನನಗೆ ಇದು ಅವಶ್ಯಕತೆ ಇಲ್ಲ ಅಂತ ಅದನ್ನು ಡೈಜೆಸ್ಟ್ ಮಾಡಿ ತೆಗೆದಾಕುತ್ತೆ. ಹಾಗೆ ಆಲ್ಕೋಹಾಲು ಕೂಡ ಒಂದು ಕೆಮಿಕಲ್, ಅದನ್ನು ಕೂಡ ಲಿವರ್ ಸಿಂಪಲ್ಲಾಗಿ ತೆಗೆದಾಕುತ್ತೆ. ಇದರಿಂದ ಆರೋಗ್ಯದಲ್ಲಿ ಯಾವುದೇ ರೀತಿಯ ಲಿವರಲ್ಲಾಗಲಿ ಆರೋಗ್ಯದಲ್ಲಾಗದೆ ಯಾವುದೇ ರೀತಿಯ ಒಂದು ಸಮಸ್ಯೆ ಬರಬಾರ್ದು. ಬಟ್ ಸಮಸ್ಯೆ ಯಾಕೆ ಬರುತ್ತೆ ಅಂತಕ್ಕಂಥ ಪ್ರಶ್ನೆ. ಈ ಒಂದು ಆಲ್ಕೋಹಾಲಿಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ. ಏನಂತಂದರೆ ಕಾನ್ಸ್ಟೆಂಟ್ ಅಮೌಂಟ್ ಮೆಟಬಲೈಸ್ ಆಗ್ತಕ್ಕಂಥದ್ದು. ಕಾನ್ಸ್ಟೆಂಟ್ ಅಮೌಂಟ್ ಮೆಟಬಲೈಸ್ ಆಗೋದಂದರೆ ಈ ಲಿವರ್ ಏನು ಮಾಡುತ್ತೆ, ನೀವು ಕುಡಿದಂಥ ಆಲ್ಕೋಹಾಲಲ್ಲಿ ಒಂದಿಷ್ಟು ಪ್ರಮಾಣವನ್ನು ಮಾತ್ರ 1 hour ಟೈಮ್ನಲ್ಲಿ ಅಷ್ಟೇ ಪ್ರಮಾಣದ ಒಂದು ಆಲ್ಕೋಹಾಲನ್ನು ಡೈಜೆಸ್ಟ್ ಮಾಡುತ್ತೆ. ಅಂದರೆ ಇನ್ನೊಂದು ಉದಾಹರಣೆ ಹೇಳ್ಬೋದು ಅಂದರೆ, ನಿಮಗೆ ಈಗ ಒಂದು ಫ್ಯಾಕ್ಟ್ರಿ ಇದೆ, ಮೊಬೈಲ್ ತಯಾರು ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಇದೆ ಅಂತ ಅಂದ್ಕೊಳ್ಳಿ. ಸೊ ಆ ಫ್ಯಾಕ್ಟ್ರಿನಲ್ಲಿ ಏನಂತಂದರೆ ದಿನಕ್ಕೆ 500 ಮೊಬೈಲನ್ನು ತಯಾರು ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಹಾಗಿದ್ದಾಗ ನಿಮಗೆ ಒಂದು 1000-2000 ಮೊಬೈಲು ಬೇಕು ಅಂತ ಅಂದಾಗ ಏನು ಮಾಡೋಕ್ಕಾಗುತ್ತೆ? ನೀವು ಒಂದೇ ದಿವಸದಲ್ಲಿ ಅಷ್ಟೊತ್ತು ತಯಾರಿಸೋಕ್ಕಾಗತ್ತಾ? ಆಗಲ್ಲ. ಪ್ರತಿದಿನ ತಯಾರಿಸ್ಕೊಡ್ತಾರೆ. ಅಂದರೆ 3 days ಅಥವಾ 4 days ಅಥವಾ 5 days ಬೇಕಾಗುತ್ತೆ. ಸೊ ಹಾಗೆ ನೀವು ಜಾಸ್ತಿ ಅಮೌಂಟು ಆಲ್ಕೋಹಾಲ್ ಕುಡಿದ್ರೆ ಜಾಸ್ತಿ ಸಮಯ ಬೇಕಾಗುತ್ತೆ ಒಂದು ಲಿವರಿಗೆ ಒಂದು ಆಲ್ಕೋಹಾಲನ್ನು ತೆಗೆದಾಕಲಿಕ್ಕೆ. ಈಗ ಒಂದೊಂದು ಹೇಳ್ತಾ ಹೋಗ್ತೀನಿ, ಎಷ್ಟು ಅಮೌಂಟ್ ಬೇಕಾಗುತ್ತೆ. ಈಗ ನೋಡಿ, 30 ml ನೀವು ಆಲ್ಕೋಹಾಲ್ ಕುಡಿದಿದ್ದೀರಾ ಅಂತ ಅಂದ್ಕೊಳ್ಳಿ. 30 ml ಆಲ್ಕೋಹಾಲು ಲಿವರ್ಗೆ ಹೋಗಿ ಡೈಜೆಸ್ಟ್ ಆಗಿ ಹೊರಗೆ ಹೋಗಲಿಕ್ಕೆ ಬೇಕಾಗ್ತಕ್ಕಂಥದ್ದು ಅರೌಂಡ್ ಅಂದಾಜು 2 ಗಂಟೆ. 30 ml ಕುಡಿದಾಗ 2 ಗಂಟೆಯಲ್ಲಿ ನಿಮ್ಮ ದೇಹದಿಂದ ಅದು ಹೊರಗೆ ಹೋಗುತ್ತೆ. ಸೊ ನೋಡಿ, 30 ml ಕುಡಿದ್ರಿ, ಇಮಿಡಿಯೇಟಾಗಿ ಬ್ಲಡ್ ಸೇರ್ತಿದ್ದಾಗ ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಆಯಿತು. ಇದು ಅಸಿಟಾಲ್ಡಿಹೈಡು ಅಸಿಟೇಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಆಗೋದಕ್ಕೆ ಪ್ರೊಸೆಸ್ ಇಮಿಡಿಯೇಟಾಗಿ ಸ್ಟಾರ್ಟ್ ಆಯಿತು. ಸೊ ಆಲ್ಮೋಸ್ಟ್ ನಿಮ್ಮ ಬ್ಲಡ್ಡಲ್ಲಿ ಜಾಸ್ತಿ ಹೊತ್ತು ಆಲ್ಕೋಹಾಲ್ ಪ್ರಮಾಣ ಇರಲೇ ಇಲ್ಲ. ಇದು ಕಂಪ್ಲೀಟಾಗಿ ದೇಹದಿಂದ 2 ಗಂಟೆಯಲ್ಲಿ ಸುಮಾರು ದೇಹದಿಂದ ಹೊರಗೆ ಹೋಗ್ಲಿಕ್ಕೆ 2 ಗಂಟೆಯಲ್ಲಿ ಕಂಪ್ಲೀಟಾಗಿ ಹೊರಗಡೆ ಹೋಯಿತು, ಡೈಜೆಸ್ಟ್ ಆಗೋಯಿತು. ಸರಿ, 30 ml ಕುಡಿದ್ರೆ 2 hour ಆಯಿತು. ಸರಿ, ಲಿವರ್ ಕೆಲಸ ಏನು? ನೀವೆಷ್ಟು ಕುಡಿತೀರಾ ಅಷ್ಟನ್ನು ಡೈಜೆಸ್ಟ್ ಮಾಡೋದಲ್ಲ. ನೀವು ಕುಡಿದ್ರಲ್ಲಿ 30 ml ಡೈಜೆಸ್ಟ್ ಮಾಡ್ತು. ಸರ್, ಇಲ್ಲ ಸರ್, ನಾನು ಸ್ವಲ್ಪ ಜಾಸ್ತಿ ಕುಡಿತೀನಿ, ನನಗೆ 30 ml ಸಾಕಾಗಲ್ಲ, ಸೊ ಹಾಗಾಗಿ ನಾನು 60 ml ಕುಡಿತೀರಾ ಅಂತ ಅಂದ್ಕೊಳ್ಳಿ. 60 ml ಕುಡಿದ್ರಿ 2 hour ಡೈಜೆಸ್ಟ್ ಆಗುತ್ತಾ? ಇಲ್ಲ, ಆಗಲ್ಲ. ಯಾಕಂದರೆ ಇದ್ರ ಕೆಪಾಸಿಟಿ ಏನಂದರೆ 30 ml 2 ಗಂಟೆಗೆ ಡೈಜೆಸ್ಟ್ ಮಾಡುತ್ತೆ. ಸೊ ಹಾಗಾಗಿ 60 ml ಕುಡಿದ್ರೆ ಏನಾಗಬೇಕು ನೋಡಿ, ಜಸ್ಟ್ ಕ್ಯಾಲ್ಕುಲೇಷನ್, ಎಷ್ಟು 4 hours ಬೇಕಾಗುತ್ತೆ. 60 ml ಕುಡಿದಾಗ 4 hour ಬೇಕಾಗುತ್ತೆ. ಸೊ ಇಲ್ಲ ಸರ್, ಇನ್ನೂ ಜಾಸ್ತಿ ಕುಡಿತೀನಿ, ನಾನು 90 ml ಕುಡಿತೀನಿ. ಸೊ 90 ಕುಡಿತೀರಿ, ಏನಾಯಿತು? ಅದ್ರ 3ರಷ್ಟು ಸಮಯ, ಅಂದರೆ 6 hours ಬೇಕು. ಇಷ್ಟು ನಿಮ್ಮ ದೇಹದಿಂದ ಹೊರಗೆ ಹೋಗಬೇಕು ಅಂದರೆ 6 hours ಬೇಕು. ಇಲ್ಲ ಸರ್, ಸಾಕಾಗಲ್ಲ, ನನಗೆ 1 quarter ಬೇಕು ಅಂತ ಅಂತಾರೆ ಕೆಲವರು. 1 quarter ಕುಡಿಬೇಕು ಅಂತ ಅಂತಕ್ಕಂಥವ್ರಲ್ಲೇ ಹಾಗೆ. ಸೊ 1 quarter ಕುಡಿದ್ರಿ, ಸೊ 180 ml ಇದೆ. ಎಷ್ಟು ಅವರ್ ಬೇಕಾಯಿತು? 180 mlಗೆ ಸೊ ನಿಮಗೆ 12 hour ಬೇಕಾಗುತ್ತೆ. 1 quarter ಕುಡಿದ್ರೆ ಇದು ದೇಹದಿಂದ ಹೊರಗೆ ಹೋಗ್ಲಿಕ್ಕೆ 12 hour ಬೇಕಾಗುತ್ತೆ. ಸರ್, ಏನು ಪ್ರಾಬ್ಲಮ್ ಏನು ಅಂತ ನೋಡಿದ್ರಿ? ನೋಡಿ, ಈಗ
30 ml ಕುಡಿದಿದ್ರಿ, ಆಲ್ಕೋಹಾಲ್ ಆಲ್ಮೋಸ್ಟ್ ನಿಮ್ಮ ಲಿವರಲ್ಲಿ ಜಾಸ್ತಿ ಹೊತ್ತು ಇರಲೇ ಇಲ್ಲ. ಕುಡಿತಿದ್ದಾಗೆ ಇಮಿಡಿಯೇಟಾಗಿ ದೇಹದಿಂದ ಹೊರಗೆ ಹೋಗಕ್ಕೆ ಸ್ಟಾರ್ಟ್ ಆಯಿತು. ಆ ಬ್ಲಡ್ಡಲ್ಲಿ ಆಲ್ಕೋಹಾಲ್ ಇತ್ತ ಜಾಸ್ತಿ ಹೊತ್ತು ಇಲ್ಲ, ಬ್ಲಡ್ಡಲ್ಲಿ ಆಲ್ಕೋಹಾಲ್ ಆಲ್ಮೋಸ್ಟ್ ಹೆಚ್ಚಿಗೆ ಹೊತ್ತು ಇರಲೇ ಇಲ್ಲ. ಸರಿ, ಹಂಗಾಗಿ ಏನೂ ತೊಂದರೆ ಇಲ್ಲ. ಬಟ್ ನಾವು ಯಾವಾಗ ಜಾಸ್ತಿ ಮಾಡ್ತಾ ಹೋಗ್ತೀವಿ ಅಂದರೆ ಇಲ್ಲಿಗೆ ಬರೋಣ. ಈಗ ಒಂದು ಕ್ವಾರ್ಟರ್ ಕುಡಿದಿದ್ದೀರ ಅಂತ ಅಂದ್ಕೊಳ್ಳಿ. ಸೊ ಒಂದು ಕ್ವಾರ್ಟರ್ ಕುಡಿದಾಗ ಎಷ್ಟು ಅವರ್ ಬೇಕು? 12 ಅವರ್ ಬೇಕಿದ್ದು ದೇಹದಿಂದ ಹೊರಗೆ ಹೋಗಲಿಕ್ಕೆ. ಅಂದರೆ 12 ಅವರ್ ಬೇಕು ಅಂತಂದರೆ ಗಂಟೆಗೆ 2 ಗಂಟೆಗೆ 30 ml ಅಷ್ಟೇ, 2 ಗಂಟೆ 30 ml ಅಷ್ಟೇ ಹೋಗ್ತಾ ಇದೆ. ಸೊ ನಿಮಗೆ ಬ್ಲಡ್ಡಲ್ಲಿ 2 ಅವರ್ ಆದಮೇಲೂ ಕೂಡ ಆಲ್ಮೋಸ್ಟ್ ಇಷ್ಟು ಪ್ರಮಾಣದ ಒಂದು ಆಲ್ಕೋಹಾಲ್ ನಿಮ್ಮ ಬ್ಲಡ್ಡಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದೆ. ಅಂದರೆ 2 ಗಂಟೆ ಮೇಲೆ ಏನೇನು ಹೆಚ್ಚಿನ ಪ್ರಮಾಣದಲ್ಲಿ ಆಲ್ಕೋಹಾಲ್ ಕುಡಿದಿರ್ತೀರಲ್ಲ ಅದಷ್ಟು ಬ್ಲಡ್ಡಲ್ಲಿ ಸುಮ್ಮನೆ ಅಂದರೆ ರೌಂಡ್ಸ್ ಥರ ಹೋಗ್ತಾ ಇರ್ತೈತೆ. ನೆಕ್ಸ್ಟ್ ನನ್ನ ರೊಟೇಷನ್, ಆಮೇಲೆ ಈಗ ಅದು 30 ml ಆದಮೇಲೆ ನಾನು ಹೋಗಬೇಕು ಅಂತೇಳಿ ನೆಕ್ಸ್ಟ್ ಇನ್ನು 30 ml ಕಾಯ್ತಾ ಇರ್ತದೆ. ಅಂದರೆ ಆಲ್ಮೋಸ್ಟ್ 12 ಅವರು ಈ ಒಂದು ಆಲ್ಕೋಹಾಲ್ ನಿಮ್ಮ ಬ್ಲಡ್ಡಲ್ಲಿ ಇರೋದ್ರಿಂದ ಯಾವಾಗ ಜಾಸ್ತಿ ಹೊತ್ತು ನಮ್ಮ ರಕ್ತದಲ್ಲಿ ಆಲ್ಕೋಹಾಲ್ ಅಂಶ ಇರುತ್ತೋ ಆವಾಗ ಅದು ಸೆಲ್ಗಳನ್ನು ಡ್ಯಾಮೇಜ್ ಮಾಡ್ತಾ ಹೋಗ್ತದೆ, ಆರ್ಗನ್ಗಳನ್ನು ಡ್ಯಾಮೇಜ್ ಮಾಡ್ತಾ ಹೋಗ್ತದೆ, ಜೊತೆಗೆ ನಮ್ಮ ಲಿವರನ್ನು ಕೂಡ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಸರ್, ಆಲ್ಕೋಹಾಲ್ ಕುಡಿದ್ರೆ ಲಿವರ್ ಡ್ಯಾಮೇಜ್ ಆಗುತ್ತೆ. ಬರೀ ಲಿವರ್ ಅಲ್ಲ, ಜಾಸ್ತಿ ಪ್ರಮಾಣದಲ್ಲಿ ನೀವು ಮದ್ಯಪಾನ ಉಪಯೋಗಿಸ್ತಾ ಇದ್ದರೆ, ಮದ್ಯಪಾನ ರಕ್ತದಲ್ಲಿ ಜಾಸ್ತಿ ಹೊತ್ತು ಓಡಾಡ್ತಾ ಇದ್ದಾಗ ಪ್ರತಿಯೊಂದು ಆರ್ಗನ್ ನೋಡಿ, ಇವನು ಪ್ಯಾನ್ಕ್ರಿಯಾಸ್ ಡ್ಯಾಮೇಜ್ ಆಗೋದಕ್ಕೂ ಆಲ್ಕೋಹಾಲನ್ನು ಬ್ಲೇಮ್ ಮಾಡ್ತಾರೆ, ಬ್ರೈನ್ ಡ್ಯಾಮೇಜ್ ಆಗೋದಕ್ಕೂ ಕೂಡ ಆಲ್ಕೋಹಾಲನ್ನು ಬ್ಲೇಮ್ ಮಾಡ್ತೀವಿ. ಯಾವುದಕ್ಕೆ ಅಂತಂದರೆ ಹೆಚ್ಚಿಗೆ ಹೊತ್ತು ಬ್ಲಡ್ಡಲ್ಲಿದ್ದಾಗ ಪ್ರತಿಯೊಂದು ಸೆಲ್ಲನ್ನು, ಪ್ರತಿಯೊಂದು ಆರ್ಗನನ್ನು ಡ್ಯಾಮೇಜ್ ಮಾಡ್ತಕ್ಕಂಥ ಕೆಲಸ ಇರುತ್ತೆ. ಸರಿ, ಈಗ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಅಪಾರ್ಥ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ನಾನು ಪ್ರತಿ ಸಲ. ಸರ್, ನಾನು ಕುಡಿಲಿಕ್ಕೇನೋ ಪ್ರಮೋಟ್ ಮಾಡಿದಿಲ್ಲ, ಇಲ್ಲ ನಾನು ಕುಡೀರಿ ಅಂತಲೂ ಕೂಡ ಹೇಳ್ತಾ ಇಲ್ಲ. ಕೆಲವೊಂದು ವಿಷಯಗಳನ್ನು ನೋಟ್ ಮಾಡ್ಕೊಳ್ಳಿ ಒಂದೊಂದೇ. ಫಸ್ಟ್ ಪಾಯಿಂಟ್ ನಾನು ಹೇಳ್ತಕ್ಕಂಥದ್ದು ಏನಂದರೆ, ಮದ್ಯಪಾನ ಅಂತಕ್ಕಂಥದ್ದು ಅಂದರೆ ಆಲ್ಕೋಹಾಲು ನಮ್ಮ ದೇಹದ ಅವಶ್ಯಕತೆನಾ? ಈ ಕ್ವಶನಿಗೆ ಆನ್ಸರ್ ಏನು ಇಲ್ಲ. ದೇಹಕ್ಕೆ ಆಲ್ಕೋಹಾಲ್ ಅವಶ್ಯಕತೆನೇ ಇಲ್ಲ. ಇದೇ ನ್ಯೂಟ್ರಿಯೆಂಟ್ ಅಲ್ಲ, ದೇಹ ಅದನ್ನು ಯೂಸ್ ಮಾಡಿಕೊಂಡು ಏನು ಹಾರ್ಟಿಗೆ ಒಳ್ಳೆಯದು, ಕಿಡ್ನಿ ಯಾವುದೂ ಒಂದು ಒಳ್ಳೆಯದು ಕೂಡ ಆಗಲ್ಲ. ಅಂದರೆ ನಮ್ಮ ದೇಹಕ್ಕೆ ಇದು ಒಳ್ಳೆಯದಲ್ಲ. ಸರಿ, ಯಾವುದು ಕುಡಿತಾರೆ? ಮನಸ್ಸಿನಿಗೋಸ್ಕರ, ಮೈಂಡಿಗೆ ಅಂತ ಕುಡಿತಾರೆ. ದೇಹಕ್ಕೆ ಅಂತ ಬಂದಾಗ ಇದು ಯಾವುದೇ ರೀತಿಯ ಒಂದು ಬೆನಿಫಿಟ್ ಇರಲ್ಲ. ಸೊ ಹಾಗಾಗಿ ನಿಮಗೆ ಹ್ಯಾಬಿಟ್ ಇಲ್ವಾ? ಯಾವುದೇ ಕಾರಣಕ್ಕೂ ಆಲ್ಕೋಹಾಲನ್ನು ಸ್ಟಾರ್ಟ್ ಮಾಡಿಬಿಡಿ, ಮದ್ಯಪಾನ ಕುಡಿಯೋದನ್ನು ಸ್ಟಾರ್ಟ್ ಮಾಡಿಬಿಡಿ. ನಿಮಗೆ ಹ್ಯಾಬಿಟ್ ಇಲ್ಲ ಅಂತ ಅಂದರೆ, ಸರಿ ಹ್ಯಾಬಿಟ್ ಇದೆ ಬಟ್ ಅದೇನು ಬಿಟ್ಬಿಡ್ಬೋದು ನಾನು ಅದನ್ನು ಅಂತ ಆಗಿದ್ರೆ ಸಾಧ್ಯ ಇದೆಯಾ? ಬಿಟ್ಬಿಡಿ, ಹಂಗಿದ್ರೆ ಸ್ಕಿಪ್ ಮಾಡಿ, ಅವಾಯ್ಡ್ ಮಾಡಿಬಿಡಿ ಆಲ್ಕೋಹಾಲ್ ಕುಡಿಯೋದನ್ನು. ಇಲ್ಲ ಸರ್, ನನಗೆ ಹ್ಯಾಬಿಟ್ ಇದೆ, ನನಗೆ ಬಿಡೋಕ್ಕಾಗ್ತಿಲ್ಲ, ನಾನು ಕುಡಿಲೇಬೇಕು, ನನಗೆ ಆಗಲ್ಲ, ಕುಡಿಲಿಲ್ಲ ಅಂದರೆ ಆಗಲ್ಲ ಅಂತಕ್ಕಂಥವ್ರು, ಎಷ್ಟು ವರ್ಷದಿಂದ ಕುಡಿತಿದ್ದೀನಿ, ಯಾರು ಹೇಳಿದ್ರು ಬಿಡ್ತಾ ಇಲ್ಲ ಅನ್ನೋರಿಗೆ ಒಂದು ಅಡ್ವೈಸ್ ಕೊಡ್ತೀನಿ. ಅಂಥವ್ರು ಏನು ಮಾಡಬೇಕು? ಸೊ ನೆಕ್ಸ್ಟ್ ಏನು ಮಾಡಿ, ನಾನು ಹೇಳಿದೆ ಸೇಫ್ ಲಿಮಿಟ್ ಅಂತ ತೊಗೋಬೇಕು. ಸೇಫ್ ಅಂದರೆ ಹೇಳಿದೆ ನಾನು, ನೋಡಿ ಈಗ 30 ml ಕುಡಿದ್ರೆ ಒಂದು 2 ಅವರ್ ಅಷ್ಟೇ ನಮ್ಮ ಬ್ಲಡ್ಡಲ್ಲಿ ಇರ್ತದೆ, ಆಮೇಲೆ ಬ್ಲಡ್ಡಿಂದ ಹೊರಗೆ ಹೋಗಿರುತ್ತೆ. ಆ ಬ್ಲಡ್ಡಲ್ಲಿ ಇದ್ದಾಗಲೂ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಇರಲ್ಲ, ಹಾಗಾಗಿ ಅದು ಮೆಟಬಲೈಸ್ ಆಗ್ತಾ ಇರ್ತದೆ. ಹಾಗಾಗಿ ಆಲ್ಮೋಸ್ಟ್ ಆಲ್ಕೋಹಾಲ್ ಅಂತಕ್ಕಂಥದ್ದು ಬ್ಲಡ್ಡಲ್ಲಿ ಸರ್ಕ್ಯುಲೇಟ್ ಆಗ್ತಿರಲ್ಲ ಯಾವಾಗ ನಾವು 30 ml ಕುಡಿದಾಗ. ಸೊ ಹಾಗಾಗಿ ನೀವು 30 ml ಕುಡಿತೀರಾ, ಅದು 30 ml ಈವನ್ ಡೈಲಿ ಕುಡಿದ್ರು ಕೂಡ, ಡೈಲಿ ಕುಡಿಬೇಡಿ, ಬಟ್ ನಾನು ಸ್ಟಿಲ್ ಹೇಳ್ತಿರ್ತಕ್ಕಂಥದ್ದು 30 ml. ಈವನ್ ಬೇರೆ ದೇಶಗಳಲ್ಲಿ, ಬೇರೆ ಕಂಟ್ರಿಗಳಲ್ಲಿ ಇದೆ, ಸ್ವಲ್ಪ ಎಷ್ಟು ಒಂದು 30 ml ಅಷ್ಟು ಕುಡಿದ್ಬಿಟ್ಟು ಸುಮ್ಮನೆ ಇರ್ತಾರೆ. ನಮ್ಮಲ್ಲಿ ಹಾಗಾಗಲ್ಲ, ಫುಲ್ ಬಾಟ್ಲು ಬೇಕು, ಅರ್ಧ ಬಾಟ್ಲು ಇಲ್ಲ ಫುಲ್ ಬಾಟ್ಲು ಬೇಕು ಅಂತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ 30 ml ಈವನ್ ಡೈಲಿ ಕುಡಿದ್ರೂ ಕೂಡ ಲಿವರಿಗಾಗಲಿ ಬೇರೆ ಆರ್ಗನ್ಗಳಿಗಾಗಲಿ ಯಾವುದೇ ರೀತಿಯ ಒಂದು ಸಮಸ್ಯೆ, ಹೆಲ್ತ್ ಇಶ್ಯೂ, ಡ್ಯಾಮೇಜ್ ಆಗ್ತಕ್ಕಂಥದ್ದು ಸಮಸ್ಯೆ ಬರೋದಿಲ್ಲ. ಸರಿ, ಇಲ್ಲ ಸರ್ ನನಗೆ 30 ml ಕುಡಿಯೋಕ್ಕಾಗಲ್ಲ, ಸ್ವಲ್ಪ ಜಾಸ್ತಿ ಕುಡಿಬೋದಾ? 30 ml ಆಗಲ್ಲ ನನಗೆ, ಅಟ್ಲೀಸ್ಟ್ ಒಂದು 45 ml ಅಥವಾ ಒಂದು 60 ml ಕುಡಿಬೋದು, ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಅಂದರೆ 30 ಮತ್ತು 60 ಮಧ್ಯದಲ್ಲಿ ಕುಡಿಬೋದು, ಅಷ್ಟು ಕುಡಿಬೋದು. ಮ್ಯಾಕ್ಸಿಮಮ್ 60 ತನಕ ಕುಡಿಬೋದು. ಯಾವಾಗ ಸ್ಲೋ ಆಗಿ ಕುಡಿಬೇಕು. ನೀವು 30 ml ಕುಡಿಯೋದಾದ್ರೆ ರಪ್ ಅಂತ ಕೂಡ ಸುಮ್ಮನೆ ಆಗ್ಬೋದು, ಬಟ್ ಅದು 60 ml ಯೂಸ್ ಮಾಡ್ತೀರಾ ಅನ್ನೋದಾದರೆ ಅಟ್ಲೀಸ್ಟ್ 2 ರಿಂದ 3 ಅವರ್ ಕುಡಿಬೇಕು. ಒಂದು 60 ml ಕುಡಿಯೋದಾದರೆ 2 to 3 hours ಟೈಮ್ ತೊಗೊಂಡು ಕುಡಿದ್ರೆ ಸಗೇನು ಯಾವುದೇ ರೀತಿಯ ಒಂದು ಹೆಲ್ತ್ ಇಶ್ಯೂ ಬರೋದಿಲ್ಲ. ಯಾಕಂದರೆ ಬ್ಲಡ್ಡಲ್ಲಿ ಆಲ್ಕೋಹಾಲ್ ಲೆವೆಲ್ ಜಾಸ್ತಿ ಆಗೋದೇ ಇಲ್ಲ, ಮೆಟಬಲೈಸ್ ಆಗ್ತಾ ಇರ್ತೈತೆ. 2 to 3 hours ನೀವು ಜಸ್ಟ್ 60 ml ಕುಡಿದ್ರೆ, ಅದಕ್ಕಿಂತ ಜಾಸ್ತಿ ಹೋಗ್ಬೇಡಿ. ಇನ್ ಕೇಸ್ ನಾನು ಇದು ನೋಡಿ, ಮದ್ಯಪ್ರಿಯರಿಗೆ ಮಾತ್ರ, ಕುಡಿತಕ್ಕಂಥ ಅಭ್ಯಾಸ ಇರೋರಿಗೆ ಮಾತ್ರ, ಇಲ್ಲದೇ ಇದ್ದವರು ದಯವಿಟ್ಟು ಸ್ಟಾರ್ಟ್ ಮಾಡಿಬಿಡಿ. ಸೊ ನೆಕ್ಸ್ಟ್ ನಾನು ಹೇಳಿದೆ, ಸೊ ಡೈಲಿ 30 ml ಕುಡಿಬೋದು ಅಂತ ಅಂದೆ. ಸರ್ ಆಗಿದ್ರೆ ಡೈಲಿ ಕುಡಿಬೋದಾ 30 ml? ಯಾರೂ ಕುಡಿಯಲ್ಲ 30 ml. ಯಾಕಂದರೆ ಏನು ಪ್ರಾಬ್ಲಮ್ ಅಂದರೆ, ಈ 30 ml ಇವತ್ತು 30 ml ಕುಡಿದ್ರೆ, ಸೊ ನಾಳೆ ಮತ್ತೆ 30 ml ಕುಡಿದ್ರೆ ನಿಮಗೆ ಒಂದು ಕಿಕ್ ಏನಿದೆಯಲ್ಲ ಅದು ಬರೋದಿಲ್ಲ. ಯಾಕಂದರೆ ಆಲ್ಕೋಹಾಲ್ ಪ್ರಾಪರ್ಟಿ ಒಂದು ಡಿಪೆಂಡೆನ್ಸ್ ಇರುತ್ತೆ, ಒಂದು ರೆಸಿಸ್ಟೆನ್ಸ್ ಇರುತ್ತೆ ಇದಕ್ಕೆ. ಇವತ್ತು 30 ml ಕೆಲಸ ಮಾಡೋದು, ನಾಳೆ 30 ml ಕುಡಿದ್ರೆ ಅದು ಕೆಲಸನೇ ಮಾಡೋದಿಲ್ಲ. ಅದಕ್ಕೆ ನೀವು ಜಾಸ್ತಿ ಮಾಡ್ಕೊಂಡು ಹೋಗ್ತೀರಾ. ನೆಕ್ಸ್ಟ್ 60 ಮಾಡ್ತೀರಾ, ಅದರ ನೆಕ್ಸ್ಟ್ ದಿವಸ ಇವತ್ತು 60 ml ಕೂಡ ಕೆಲಸ ಮಾಡ್ತಿಲ್ಲ ಅಂತ 90ಗೆ ಹೋಗ್ತೀವಿ, 90 ಅದು ಕೆಲಸ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕ್ವಾರ್ಟರ್, ನೆಕ್ಸ್ಟ್ ಎಲ್ಲಿಗೆ ಬರ್ತಾರೆ ಅಂತಂದರೆ ಇಷ್ಟೆಲ್ಲ ವರ್ಕ್ ಆಗ್ತಿಲ್ಲ, 2 ಕ್ವಾರ್ಟರ್ ಬೇಕು ಅಥವಾ ಫುಲ್ಲು ಬಾಟ್ಲು ಬೇಕು ಅನ್ನೋ ಮಟ್ಟಕ್ಕೆ ಹೋಗ್ತಾರೆ. ಯಾಕಂದರೆ ಇದೊಂದು ರೆಸಿಸ್ಟೆನ್ಸ್ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂಥವ್ರು ಅಂತ ಅಂದರೆ 30 ml ಡೈಲಿ ಅಂತ ಬೇಡ. ಸೊ ಅದರ ಬದಲಾಗಿ ನೀವೇನು ಮಾಡ್ಬೋದು,
30 ಅಥವಾ 60 ಮ್ಯಾಕ್ಸಿಮಮ್ 60 ml ಆಲ್ಕೋಹಾಲನ್ನು ಎಷ್ಟು ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಕುಡಿತಕ್ಕಂಥ ಕೆಲಸ ಮಾಡಬೇಕು. ಅಂದರೆ ಇವತ್ತು ಕುಡಿದ್ರೆ ನೆಕ್ಸ್ಟ್ ಇನ್ನೊಂದು ವಾರ ಗ್ಯಾಪ್ ಕೊಡಿ, ಅಥವಾ 15 ದಿವಸ ಗ್ಯಾಪ್ ಕೊಡಿ, ಅಥವಾ ತಿಂಗಳಿಗೆ ಗ್ಯಾಪ್, ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ದಿವಸ ಗ್ಯಾಪ್ ಕೊಡ್ಲಿಕ್ಕೆ ಸಾಧ್ಯನೋ ಅಷ್ಟು. ಅಂದರೆ ಅಟ್ಲೀಸ್ಟ್ ಮಿನಿಮಮ್ 1 ವಾರ ಗ್ಯಾಪ್ ಕೊಟ್ಟು ನೀವು 30 to 60 ml ಅಷ್ಟು ಕುಡಿದಾಗ ಸೇಮ್ ಕಿಕ್, ಫ್ರೆಶ್ ಆಗಿ ಏನು ಒಂದು ಫಸ್ಟ್ ಟೈಮ್ ಕುಡಿದಾಗ ಯಾವ ರೀತಿ ಕಿಕ್ ಇರ್ತಲ್ಲ ಅದೇ ರೀತಿ ಕಿಕ್ ಇರ್ತದೆ. ಯಾಕಂದರೆ ರೆಸಿಸ್ಟೆನ್ಸ್ ಬಂದಿರಲ್ಲ, 1 ವಾರ ಗ್ಯಾಪ್ ಕೊಟ್ಟಾಗ ನಾವು ರೆಸಿಸ್ಟೆನ್ಸ್ ಕಡಿಮೆ ಆಗಿರುತ್ತೆ. ಕುಡಿತದೆ ನೋಡಿ, ಇನ್ನೊಂದು ಸಲ ಹೇಳ್ತಿದ್ದೀನಿ, ಅಭ್ಯಾಸ ಇದ್ದವರಿಗೆ ಮಾತ್ರ ಇದು. ಆದಷ್ಟು ಅವಾಯ್ಡ್ ಮಾಡಿ. ಸೊ ವಾರಕ್ಕೊಂದು ಸಲ ಕುಡಿಯೋ ಅಭ್ಯಾಸ ಇದ್ದರೆ ಕುಡಿಬೋದು. 30 to 60 ml, ಮ್ಯಾಕ್ಸಿಮಮ್ 60 ml, ಅದಕ್ಕಿಂತ ಜಾಸ್ತಿ ಹೋಗ್ಬಿಡಿ. ಆದಷ್ಟು ಗ್ಯಾಪನ್ನು ಜಾಸ್ತಿ ಮಾಡ್ತಾ ಹೋಗಿ. ಒಂದು ವಾರಕ್ಕೊಂದು ಸಲ ಕುಡಿ ಅಂತ ನಾನು ಅಡ್ವೈಸ್ ಮಾಡ್ತಿಲ್ಲ. 15 ದಿವಸ ಆದರೆ ಮಾಡಿ, 1 ತಿಂಗಳಾದರೆ ಗ್ಯಾಪ್, ಎಷ್ಟು ಗ್ಯಾಪ್ ಜಾಸ್ತಿ ಮಾಡ್ತಾರೋ ಅಷ್ಟು ಒಳ್ಳೆ ಕಿಕ್ ಕೊಡ್ತಾ ಇರ್ತದೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ನಾನು ಹೇಳ್ತಿರ್ತಕ್ಕಂಥದ್ದು, ನಾನು ಯಾವುದು ಈ ಆಲ್ಕೋಹಾಲ್ ಕುಡಿಯೋದು ಸಪೋರ್ಟ್. ಕೆಲವರು ಹೇಳ್ತಾರೆ, ಬಂದಾಗ ಕ್ಲಿನಿಕ್ಕಿಗೆ ಬಂದಾಗ ಅವ್ರ ಹೆಂಡತಿ ಬಂದು, ಸರ್ ಕುಡಿತಾರೆ ಹೇಳಿ ಸರ್, ದಿನ ಕುಡಿತಾರೆ ಸರ್, ಕುಡಿಬೇಡ ಅಂತ ಹೇಳಿ ಸರ್ ಅಂತ ನಾನು ಹೇಳ್ತೀನಿ, ಸ್ವಲ್ಪ ಕಮ್ಮಿ ಮಾಡಿ. ಹಾಗೆ ಹೇಳಿ ಸರ್ ಕಮ್ಮಿ ಮಾಡಿ ಅಂತ ಹೇಳ್ತಿರಲ್ಲ, ಕುಡಿಬೇಡ ಅಂತ ಹೇಳಿ ಅಂತ ಅಂತಾರೆ. ನೋಡಿ, ಇಷ್ಟು ವರ್ಷ ಮದುವೆಯಾಗ ಅಷ್ಟು ವರ್ಷ ನಿಮ್ಮ ಜೊತೆಗೆ ಇದ್ದಾರೆ, ನಿಮ್ಮ ಮಾತನ್ನೇ ಕೇಳಿರಲ್ಲ. ನಾವು ಬಂದ ತಕ್ಷಣ ಕ್ಲಿನಿಕಲ್ಲಿ ಇಲ್ಲ ನಾಳಿಂದ ಕುಡಿಬೇಡ ಅಂದ ತಕ್ಷಣ ಕುಡಿಯೋದು ಬಿಟ್ಬಿಡ್ತಾರೆ. ಸತ್ಯವಾಗ್ಲೂ ಅಂಥವ್ರು ಬಿಡಲ್ಲ. ಬಟ್ ಅವ್ರಿಗೇನಂದರೆ ಎಚ್ಚರಿಕೆಯನ್ನು ನೀಡ್ತಿರ್ತಕ್ಕಂಥದ್ದು. ಅತಿಯಾಗಿ ಹೆಚ್ಚು ಮಾಡಿದಾಗ ಆಲ್ಕೋಹಾಲ್ ಪ್ರಮಾಣ ರಕ್ತದಲ್ಲಿ ಎಷ್ಟೊತ್ತು ಜಾಸ್ತಿ ಇರುತ್ತೋ ಅಷ್ಟು ಡ್ಯಾಮೇಜ್ ಮಾಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಒಂದು ಫ್ರೀಕ್ವೆನ್ಸಿನ ಕಮ್ಮಿ ಮಾಡಿ, ಜಾಸ್ತಿ ಗ್ಯಾಪ್ ಕೊಟ್ಟು ಕುಡಿತಕ್ಕಂಥದ್ದು ಮಾಡಿ. ಆಮೇಲೆ ಜಾಸ್ತಿ ಗ್ಯಾಪ್ ಕೊಟ್ಟು ಕುಡಿದ್ರೂ ಕೂಡ ಈ ಒಂದು 60 ml ಜಾಸ್ತಿ ಕ್ರಾಸ್ ಆಗದಾಗಿದ್ದಾಗ ನೋಡಿಕೊಂಡ್ರೆ 100% ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಯಾವುದೇ ಲಿವರ್ ಡ್ಯಾಮೇಜ್ ಆಗಲಿ, ಯಾವುದೋ ಆರ್ಗನ್ ಡ್ಯಾಮೇಜ್, ಬ್ರೈನು, ಪ್ಯಾನ್ಕ್ರಿಯಾಸ್ ಯಾವುದು ಕೂಡ 100% ಯಾವುದು ಕೂಡ ಡ್ಯಾಮೇಜ್ ಆಗೋದಿಲ್ಲ. ಸೊ ಮತ್ತೊಂದು ಸಲ ಹೇಳ್ತೀನಿ, ನಿಮಗೆ ವೈಜ್ಞಾನಿಕ ಮಾಹಿತಿ ಬೇಕು ಆರೋಗ್ಯದ ಬಗ್ಗೆ, ಹಾಗೆ ಸರಿಯಾದ ಮಾಹಿತಿ ಬೇಕು ಅಂತಕ್ಕಂಥವ್ರು ಮಾತ್ರ, ದಯವಿಟ್ಟು ಅಂಥವ್ರು ಮಾತ್ರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.